ಹಾಯ್ 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 ಹಾಯ್. ಗತಕಾಲದ ವೈಭವ, ಆ ಒಂದು ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು? ಎಲ್ಲಾನು ಪರಿಕಲ್ಪನೆಯಲ್ಲೇ ಹೋಗ್ತಾ ಇರ್ತದೆ. ಅದು ಮಾಡಿದಾಗ ಯಾವ ತರ ಎಕ್ಸ್ಪೀರಿಯನ್ಸ್ ಇತ್ತು? ಮನೆಗೆ ಹೋದಾಗ ಹಿಂಗೆ ಇತ್ತ ಎಕ್ಸ್ಪೀರಿಯನ್ಸ್? ಇನ್ನೂ ಮನೆಗೆ ಹೋಗಿಲ್ಲ ಸರ್, ಇವಾಗ ಸಿನಿಮಾ ನೋಡಿದ್ದೀವಿ, ಖುಷಿ ಇದೆ, ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ, ವೆರಿ ಹ್ಯಾಪಿ. ಎಷ್ಟು ದಿನಗಳು ಇದು ಶೆಡ್ಯೂಲ್ ಎಲ್ಲ ಆಗಿದೆ? ಸುಮಾರು 80-90 ದಿನಗಳ ಕಾಲ ಶೂಟ್ ಮಾಡಿ 5-6 ತರ ಗೆಟಪ್ ಆಗ್ತಿಲ್ಲ. ಆ ಗೆಟಪ್ ಆಗ್ತಾಗೆಲ್ಲ ನಿಮ್ಮ ಅನುಭವ ಹೇಗಿದೆ? ತುಂಬ ಡಿಫ್ರೆಂಟ್ ಆಗಿತ್ತು. ಪ್ರತಿಯೊಂದು ಸಾರಿನೂ ಒಂದೊಂದು ಗೆಟಪ್ ಹಾಕಿದಾಗ್ಲೂ, ಕ್ಯಾರೆಕ್ಟರ್ ಮಾಡಿದಾಗ್ಲೂ ಒಂದು ಹೊಸ ಅನುಭವ, ಎಲ್ಲವೂ ಹೊಸದು ಎಕ್ಸ್ಪೀರಿಯನ್ಸ್ ಗತವೈಭವದಲ್ಲಾಗಿದೆ. ಅದನ್ನು ಜನ ಬಂದು ಇಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸೊ ವೆರಿ ಹ್ಯಾಪಿ. ಕರ್ನಾಟಕ ಜನತೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ. ಸೊ ಏನು ಅನ್ಸುತ್ತೆ? ತುಂಬ ಖುಷಿ ಇದೆ. ಇನ್ನು ಅಂದರೆ ಮಾರ್ನಿಂಗ್ ಶೋ ಒಂದಷ್ಟು ಜನ ನಮ್ಮವರೇ ಇದ್ರು, ನೀವಿದ್ರಿ. ಸೊ ಇದು ಆ್ಯಕ್ಚುಯಲ್ ರಿಸಲ್ಟ್ ಗೊತ್ತಾಗಲ್ಲ, ಬಟ್ ನನಗೆ ಫೋನ್ಗಳು ಬಂತು, RPಗಳೆಲ್ಲ. ಅಂದರೆ ನಾನು ಅದು ಫಿಲಮ್ ಆಗಿರೋದ್ರಿಂದ ಫ್ರ್ಯಾಂಕ್ ಒಪಿನಿಯನ್ ಇರ್ತೀವಿ, ಯಾವ್ದು ವರ್ಕ್ ಆಗಿಲ್ಲ ಏನು ಅಂತ ಹೇಳ್ತಾರೆ ಎಲ್ಲರೂ. ನಾನು ಹೊಸದಾಗಿ ಬರ್ತಿರೋದು ಒಂದೇ ರಿಪೋರ್ಟು, ಸೆಕೆಂಡ್ ಆಫ್ ಎಕ್ಸ್ಟ್ರಾರ್ಡಿನರಿ ಅಂತ. ಸಿಂಪಲ್ ಆಗಿರೋ ಲವ್ ಸ್ಟೋರಿಯಿಂದಾನು ನಿಮ್ಮ ಡೈರೆಕ್ಷನ್, ನಿಮ್ಮ ಕಥೆ ಅಂದರೆ ಅದೊಂದು ವಿಭಿನ್ನತೆಯಿಂದಲೇ ಕೂಡಿರುತ್ತೆ ಅಂತ ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇದೆ. ಜನಗಳು ಕೂಡ ತುಂಬ ಚೆನ್ನಾಗಿ ತುಂಬ ಖುಷಿ ಇದೆ. ಅಂದರೆ ಇದು ಒಂದು ಯೂಶಲಿ ಒಂದು ಕಮರ್ಷಿಯಲ್ ಫಿಲಮ್ ಮಾಡ್ತೀನಿ, ಒಂದು ಎಕ್ಸ್ಪೆರಿಮೆಂಟಲ್ ಮಾಡ್ತೀನಿ. ಇದು ಎರಡನ್ನೂ ಬ್ಲೆಂಡ್ ಮಾಡಿದ್ದೆ ನಾನು. ಅಂದರೆ ಲೈನ್ ಎಕ್ಸ್ಪೆರಿಮೆಂಟಲ್ ಇತ್ತು, ಬಟ್ ಟ್ರೀಟ್ಮೆಂಟ್ ಕಮರ್ಷಿಯಲ್ ಆಗಿ ಮಾಡಿದ್ದೆ. ಸೊ ನನಗೂ ಒಂದು ಭಯ ಇತ್ತು, ಬಟ್ ಇವತ್ತು ನೋಡಿದಾಗ ಅಂದರೆ ನನ್ನ ನೆಕ್ಸ್ಟ್ ಮೂವಿ ಹೀರೋಗಳು ಮತ್ತು ಹಿಂದಿನ ಫಿಲಮ್ ಅವರೆಲ್ಲರೂ ಬಂದ್ರಲ್ಲ, ಅವ್ರು ಫ್ರ್ಯಾಂಕಾಗಿ ಹೇಳ್ತಾರೆ ಏನು ವರ್ಕ್ ಆಗ್ತಿದೆ, ಏನು ವರ್ಕ್ ಆಗ್ತಿಲ್ಲ. ಯಾಕಂದರೆ ನಮ್ಗೆ ಇನ್ನೂ ಚಾನ್ಸ್ ಇರುತ್ತೆ, ಇವಾಗ ಹೋಗಿ ಎಡಿಟ್ ಮಾಡ್ಬೋದು, ಹಂಗೆಲ್ಲ ಇರುತ್ತೆ. ಬಟ್ ಎಲ್ಲರೂ ನೀವು ಆರಾಮಾಗಿ ಮಲ್ಬೋದು ಅಂತ ಹೇಳಿದ್ರೆ ಸೊ ಖುಷಿ ಇದೆ. ಸೆಕೆಂಡ್ ಹಾಫ್ಗೆ ತುಂಬ ಜನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದೆ ಸರ್. ಅದು ಹಂಗೆ ಫಸ್ಟ್ ಹಾಫ್ ಬಂದಾಗ ನಂಗೆ ಹೇಳಿದ್ರು ಫಸ್ಟ್ ಹಾಫ್ ಬೇರೆ ಥರನೇ ಇದೆ, ಚೆನ್ನಾಗಿದೆ ಅಂತ. ಬಟ್ ಯಾವಾಗ ಸೆಕೆಂಡ್ ಹಾಫ್ ಡಾಮಿನೇಷನ್ ಮಾಡ್ತೋ ಆವಾಗ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಒಂದು ಹೊಸ ಥರ ಪ್ರಯತ್ನ ಆಗಿದೆ ಸರ್ ಇದರಲ್ಲಿ. ಜನಗಳು ತುಂಬ ಇಷ್ಟಪಟ್ಟಿದ್ದಾರೆ. ಖುಷಿ ಇದೆ. ಯಾರು ಹೊಸ್ತನ ನೋಡಬೇಕು, ದೇವಲೋಕ, ಸಮುದ್ರ ಮಂಥನ, ಅಮೃತ ಹೇಗೆ ಬಂತು, ರಾಕ್ಷಸ, ಶಿವ, ವಿಷ ಕುಡ್ದಿದ್ದು, ಈ ರೀತಿ ಇಲ್ಲ. ಅಂದರೆ ನಾನು ಫುಲ್ ತೋರಿಸಿಲ್ಲ, ಪಾರ್ಟಲ್ಲಿ ಮುಗಿಸ್ಕೊಂಡು ಹೋಗಿದ್ದೀನಿ. ಸೊ ಇವು ನೋಡಬೇಕು ಅನ್ಸೋರಿಗೆ. ಅದು ಬಿಟ್ಟು ವಾಸ್ಕೊಡಗಮ್ಮ ಒಂದು ಬೇರೆ ರೀತಿಯ ಔಟ್ ಆಫ್ ದಿ ಬಾಕ್ಸ್ ಕಾಮಿಡಿ ನೋಡಬೇಕು ಅಂತಾರೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಕಣ್ಣಲ್ಲಿ ನೀರು ಎದೆ ಕುಲುಕಬೇಕು ಅಂದರೆ ದಯವಿಟ್ಟು ಗತವೈಭವ. ಪ್ರತಿ ಸಿನಿಮಾಗಳು ಹಂಗೆ ಇರುತ್ತೆ. ಹೆಂಗೆ ಸರ್ ಇದು ಎಲ್ಲ ಶೂಟ್ ಆಗಬೇಕಾದ್ರೆ ಅಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಯಾವ ಥರ ಇತ್ತು? ಆಸ್ ಪರ್ ನಮ್ಮ ಡೈರೆಕ್ಟ್ರು ಏನು ಕನ್ಸು ಕಟ್ಟಿದ್ರಲ್ಲ ಅದನ್ನು ಪೂರ್ಣಿಸ್ಕೊಂಡು ಹೋದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಎಂಥದಿಲ್ಲ. ಟೆಕ್ನಿಕಲ್ ಪಾರ್ಟಲ್ಲಿ ತುಂಬ ಚೆನ್ನಾಗಾಗಿದೆ. ಇಟ್ಸ್ ಅ ವಂಡರ್ಫುಲ್ ಜರ್ನಿ. ಒಂದು ಇಷ್ಟು ವರ್ಷ ಆದರೂ ಸಹ ಒಂದು ಒಳ್ಳೆ ಔಟ್ಪುಟ್ಟು ತೆಗೆದಿದ್ದೀವಿ. ಟೆಕ್ನಿಕಲ್ ಪಾರ್ಟಲ್ಲಿ ನಮ್ಮ ಪ್ರೊಡ್ಯೂಸರ್ ಎಲ್ಲನೂ ಇವೇನು ಬೇಕಾದ್ರೂ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಡೈರೆಕ್ಟ್ರು ಏನು ಕನ್ಸು ಕಟ್ಟಿದಾರಲ್ಲ ಅದಕ್ಕೆ ಆದಷ್ಟು ಹತ್ತಿರದಲ್ಲಿ ಶೂಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಬಟ್ ಇನ್ನೂ ಬೆಟರ್ ಮಾಡ್ಬೋದು. ಇಲ್ಲ ಅಣ್ಣ, ಒಳ್ಳೆ ಕಣ್ಣು ಕುಕ್ಕೋ ರೀತಿ ಇತ್ತು. ಒಳ್ಳೆ ಮಂಗಳೂರಾಗ್ಲಿ, ಒಂದು ಕಂಬಳದಾಗ್ಲಿ, ಆಮೇಲೆ ಕಥಾಕರದ ವೈಭವದ ಸೀನ್ಗಳೆಲ್ಲ ತೋರಿಸಿದಾಗ ಒಳ್ಳೆ ಕಣ್ಣು ಕುಕ್ಕೋ ರೀತಿ ಇತ್ತು. ಅದೇ ಸಿನಿಮಾದಲ್ಲಿ ಮೇನ್ ಪಾರ್ಟ್ ಬಂದ್ಬಿಟ್ಟು 4 ಸ್ಕ್ರಿಪ್ಟ್ ಇರೋದ್ರಿಂದ ಆ 4 ಸ್ಕ್ರಿಪ್ಟಲ್ಲೂ ಒಂದೊಂದು ಜಾನರ್ನ ಶೂಟ್ ಮಾಡಿದ್ವಿ. ದೇವಲೋಕ ಇರ್ಬೋದು, ಆಮೇಲೆ ಸಮುದ್ರ ಮಂಥನ ಇರ್ಬೋದು, ಆಮೇಲೆ ಮಂಗಳೂರು ಕಮಲಾ ಪೋರ್ಷನ್ಸ್ ಇರ್ಬೋದು.